ಇಲ್ಲಿ ಕೊಡಿ. ಯಾಕೆ ಇಷ್ಟು ಅಭಿಮಾನ RCB ಕೊಹ್ಲಿ ಸರ್? ಏನಂದ್ರೆ ನಾವು ಇವಾಗಲೇ ಈ ತರ ವಿಕ್ಟ್ರಿ ಸೆಲೆಬ್ರೇಷನ್ ಏನಕ್ಕೆ ಮಾಡ್ತಿದೀವಿ ಅಂದ್ರೆ, ಲಾಸ್ಟ್ ವರ್ಷ ಅವ್ರು ಆಡಿರೋ ಆಟ ಪ್ರತಿಯೊಬ್ರು ನೋಡಿದ್ದಾರೆ, ಎಷ್ಟು ಖುಷಿ ಪಡಿಸಿದ್ದಾರೆ. ಯಾಕಂದ್ರೆ 18 ವರ್ಷ ಏನು ನಿರಾಸೆ ಮಾಡಿದ್ರು, ಆ 18 ವರ್ಷದ ಪ್ರತಿಫಲ ನಮ್ಗೆ ಆ 18ನೇ ವರ್ಷ ಕೊಟ್ಟಿದ್ದಾರೆ ನಮ್ಗೆ ಪ್ರತಿಯೊಬ್ರು. ಇದು ಪಕ್ಕ 100% RCB ಖುಷಿ ನಮ್ಗೆ ಕೊಟ್ಟಿದ್ದಾರೆ. ಆ ಕಾನ್ಫಿಡೆನ್ಸ್ ಇಂದಾನೆ ನಾವು ಇಷ್ಟೆಲ್ಲ ಸೆಲೆಬ್ರೇಷನ್ ಫಸ್ಟ್ ಮ್ಯಾಚ್ ಅಲ್ಲೇ ಸ್ಟಾರ್ಟ್ ಮಾಡಬೇಕು ಅಂತ ಹೋದ ವರ್ಷ ಜೂನ್ 3 ಡಿಸೈಡ್ ಮಾಡಿದ್ವಿ. ಆಕ್ಚುಲಿ ಅದು ಡಿಸೈಡ್ ಮಾಡಿ ಅಹಮದಾಬಾದಲ್ಲಿ ಡಿಸೈಡ್ ಮಾಡಿರೋದು ಇವತ್ತು ನಾವು ಪ್ರೂವ್ ಮಾಡ್ತಾ ಇದೀವಿ. ಇದೇ ತರ ಪ್ರತಿ ಮ್ಯಾಚ್ ನಾವು ಈ ತರ ಸೆಲೆಬ್ರೇಟ್ ಮಾಡ್ತೀವಿ. ಎಷ್ಟೋ ಜನಕ್ಕೆ ಟಿಕೆಟ್ ಸಿಕ್ಕಿಲ್ಲ. ಹೌದು, ಸೆಷನ್ ಅಲ್ಲಿ ನಮ್ಗೆ ಟಿಕೆಟ್ ಕೊಡಿ, 4-5 ಟಿಕೆಟ್ ಕೊಡಿ, VIP ಟ್ರೀಟ್ಮೆಂಟ್ ಕೊಡಿ ಅಂತ ಹೇಳ್ತಿದ್ದಾರೆ ಯಾರೋ MLA MP ಗಳು. ಹೌದು, ಅದಕ್ಕೆ ಸರ್ ಆಕ್ಚುಲಿ ಏನಂದ್ರೆ ಟಿಕೆಟ್ ಬಗ್ಗೆ ಏನ್ ಹೇಳ್ಬೇಕಂದ್ರೆ ತುಂಬಾ ಸ್ಕ್ಯಾಮ್ ನಡೀತಾ ಇದೆ. ಇದು RCB ಮ್ಯಾನೇಜ್ಮೆಂಟ್ ಗೆ ತಲುಪಬೇಕಾಗಿರೋ ವಿಷಯ ಇದು. ಆಮೇಲೆ ಅವರು MLA ಅವರು ಏನ್ ಹೇಳ್ತಿದಾರೋ ಫಸ್ಟ್ ಫ್ಯಾನ್ಸ್ ಬಗ್ಗೆ ನೋಡ್ಬೇಕು. ಯಾಕಂದ್ರೆ ಫ್ಯಾನ್ಸ್ ವೋಟ್ ಮಾಡ್ತಾ ಇರೋದು. ಒಂದು MLA ಆಗ್ಬೇಕಂದ್ರೆ ಫ್ಯಾನ್ಸ್ ವೋಟ್ ಮಾಡ್ಬೇಕಾಗಿರೋದು. ಅವ್ರಾಗ ಯಾರು MLA ಆಗಕ್ಕೆ ಚಾನ್ಸೇ ಇಲ್ಲ. ಅದಕ್ಕೆ ಏನಾಗಬೇಕು, ಇಷ್ಟು ಒಳಿತಿಗಾಗಿ ನಮ್ಮ ಪೊಲೀಸ್ಗಳು ಇಷ್ಟೊಂದು ಪ್ರಿಕಾಷನ್ ತಗೊಂಡು ಎಷ್ಟು ಪೊಲೀಸರಿಗೆ ಏನು ಸರ್ ಪೊಲೀಸರಿಗೆ ಹ್ಯಾಟ್ಸ್ ಆಫ್ ಅನ್ಬೇಕು. ಬಿಕಾಸ್ ಲಾಸ್ಟ್ ಟೈಮ್ ನಾನು ತುಂಬಾ ವಿಕ್ಟ್ರಿ ಸೆಲೆಬ್ರೇಷನ್ ಅಲ್ಲೂ ನಾನು ನೋಡಿದ್ದೆ, ತುಂಬಾ ಕೇರ್ ತಗೊಂಡ್ರು. ಬಟ್ ಅದು ಗೌರ್ಮೆಂಟ್ ಅವ್ರ ಪ್ರಾಬ್ಲಮ್ ಇಲ್ಲ, RCB ಮ್ಯಾನೇಜ್ಮೆಂಟ್ ಪ್ರಾಬ್ಲಮ್ ಇಲ್ಲ, ನಮ್ಮ ಫ್ಯಾನ್ಸ್ ತಪ್ಪು ನನಗೆ ಗೊತ್ತಿಲ್ಲ. ಬಟ್ ತಪ್ಪಾಗಿದೆ. ಬಟ್ ಪೊಲೀಸ್ ಅವ್ರಿಗಂತೂ ಹ್ಯಾಟ್ಸ್ ಆಫ್ ಹೇಳಕ್ ಇಷ್ಟಪಡ್ತೀನಿ. ಬಿಕಾಸ್ ಪೊಲೀಸರನ್ನ ಮಾತು ಯಾವ ತರ ಕೇಳಬೇಕು, ಅವ್ರಿಗೆ ಯಾವ ತರ. ಹೌದು, ಯಾಕಂದ್ರೆ ಅವ್ರಿಗೆ ತುಂಬಾ ರೆಸ್ಪೆಕ್ಟ್ ಕೊಡ್ಬೇಕಾಗುತ್ತೆ. ಯಾಕಂದ್ರೆ ಇಷ್ಟು ಲಕ್ಷ ಜನನ ಮೇಂಟೈನ್ ಮಾಡೋದು ಅಷ್ಟು ಸಾಧ್ಯವಾದ ಈಸಿ ಆದ ಕೆಲಸ ಅಲ್ಲ. ಇಷ್ಟು ಲಕ್ಷ ಜನನ ಪೊಲೀಸರು ಇವಾಗ 100% ಜನ ಇದ್ರೆ 10% ಪೊಲೀಸ್ ಇರ್ತಾರೆ. ಅವ್ರು ಅಷ್ಟು ಕೆಲಸ ಮಾಡ್ತಿದ್ದಾರೆ ಅಂದ್ರೆ ಅವ್ರಿಗೆ ರೆಸ್ಪೆಕ್ಟ್ 100% ಕೊಡ್ಲೇಬೇಕು. ಅದು ಗೌರ್ಮೆಂಟ್ ಕಡೆಯಿಂದ ಅವ್ರಿಗೆ ಸಿಗ್ಬೇಕಾಗಿದೆ, ನಮ್ಮಂತ ಫ್ಯಾನ್ಸ್ ಇಂದಾನು ಸಿಗ್ಬೇಕಾಗಿದೆ. ಪ್ರತಿಯೊಬ್ಬ 11 ಸೀಟ್ ಖಾಲಿ ಬಿಡೋದನ್ನ ಅದೇ ದುಡ್ಡನ್ನ ಆ ಸೀಟ್ಗೆ ಡಿಮ್ಯಾಂಡ್ ಮಾಡಿ ಆ ಫ್ಯಾಮಿಲಿಗೆ ಕೊಡ್ಬೋದಾಯ್ತು ಅಂತ. ಇಲ್ಲ ಬೇಡ ಸರ್, ಅರ್ಥ ಆಗಿಲ್ಲ ನನಗೆ. ತುಂಬಾ ಜನ 11 ಸೀಟ್ ಒಂದು ಖಾಲಿ ಬಿಟ್ಟಿರುವಂತದ್ದು ಆಟ್ರಿಬ್ಯೂಟ್ ಒಳ್ಳೇದಾಗಿದೆ ಸರ್, ಅದು ಒಳ್ಳೇದಾಗಿದೆ. ವಿಶ್ವ 11 ಸೀಟು ಇವತ್ತಲ್ಲ, ಇಂಟರ್ನ್ಯಾಷನಲ್ ಮ್ಯಾಚ್ಗಳಲ್ಲೂ ಇವ್ರು ಖಾಲಿ ಬಿಡಬೇಕು. ಅದಕ್ಕೆ ನಮ್ಗೆ ರೆಸ್ಪೆಕ್ಟ್ ಇದೆ. ಯಾಕಂದ್ರೆ ಆಲ್ರೆಡಿ ನಮ್ದೇ ಕಪ್ಪು ಅಂತಿದ್ದಾರೆ. ನಮ್ದು ಕಪ್ಪಲ್ಲ, ವಿಶ್ವ ಯಾರೇ ಕಾರಣಕ್ಕೂ ಭಾರತ ವಿರುದ್ಧ ಇರೋದೇ ಯಾವ ಟೀಮ್ಗೂ ಅಲ್ಲ, ಯಾವುದೇ ಒಂದು ಟೀಮ್. ಅದು RCB. ಯಾಕೆ ಅಂತ ಅದು ಫ್ಯಾನ್ಸ್ ಅದಕ್ಕೆ ನೀವೇ ಹೇಳ್ತೀರಾ ಹೋದ ವರ್ಷ ಎಷ್ಟು ಸೆಲೆಬ್ರೇಷನ್ ಆಯ್ತು ಅಂತ. ಇಷ್ಟು ವರ್ಷ 5 ಕಪ್ ಗೆದ್ದಿರೋರ್ಗು ಆ ಸೆಲೆಬ್ರೇಷನ್ ಫಸ್ಟ್ ಸೀಸನ್ ಅಲ್ಲಿ ಸಿಕ್ಕಿಲ್ಲ, ಫಿಫ್ತ್ ಕಪ್ ಹೊಡೆದಿಲ್ಲ. ಯಾವ್ದು ಕಾರಣಕ್ಕೂ ಕಂಟ್ರೋಲ್ ಮಾಡೋಕ್ಕಾಗಿಲ್ಲ, ನಮ್ಮನ್ನು ಕಂಟ್ರೋಲ್ ಮಾಡೋಕ್ಕೂ ಆಗಲ್ಲ. ಹೊಸ ಓನರ್ ಬಂದ್ಬಿಟ್ಟು ಹಳೆ ಓನರ್ ಮರ್ತಾರೆ ಸರ್. ವಿಜಯ್ ಮಲ್ಯ ಸರ್ ಲೈಫ್ ಬಂದು ಏನ್ ಮಾಡಿದ್ದಾರೆ, ಅವ್ರು ತುಂಬಾ ಒಳ್ಳೇದು ಮಾಡ್ತಾ ಇದ್ದಾರೆ. RCB ಹೆಸರು ಚೇಂಜ್ ಮಾಡಬೇಕು ಅಂತ ತುಂಬಾ ರೂಮರ್ಸ್ ಓಡಾಯ್ತು. ಆದ್ರೆ ಅವರು RCB ಅಂತ ಇಕ್ತೀರಿ ಅಂತ ಹೇಳಿದ್ರು. ಅವ್ರಿಗೆ ತುಂಬಾ ಧನ್ಯವಾದ. ಬೆಟ್ಟಿಂಗರ್ಸ್ಗೆ ಏನ್ ಹೇಳ್ತೀರಾ ನೀವು ಫ್ಯಾನ್ಸ್? ಫೇಕ್ ಟಿಕೆಟ್ ಬೆಟ್ಟಿಂಗರ್ಸ್ಗೆ ಡ್ಯಾಶ್ ನನ್ನ ಮಕ್ಕಳನ್ನ ಬೈತೀನಿ ಸರ್. ಹೌದು, ಫಸ್ಟ್ ಆಫ್ ಆಲ್ ನಾವ್ ಹೇಳೋದೇನ್ ಗೊತ್ತಾ, ಡ್ಯಾಶ್ ನನ್ನ ಮಕ್ಕಳನ್ನ ಬೈತೀನಿ. ಫಸ್ಟ್ ಆಫ್ ಆಲ್ RCB ಮ್ಯಾನೇಜ್ಮೆಂಟ್ ಇದ್ರ ಬಗ್ಗೆ ಕೇರ್ ತಗೋಬೇಕು. ಯಾಕಂದ್ರೆ ನಾನು ಒಬ್ಬ ಟಿಕೆಟ್ ಬುಕ್ ಮಾಡ್ಕೊಂಡೆ ಬಂದಿರೋನು. ಏನಂದ್ರೆ ಆ ಬುಕ್ಕಿಂಗ್ ಮಾಡೋವಾಗ ಸೆಕೆಂಡ್ ಸರ್ 5 ಸೆಕೆಂಡ್ ಅಲ್ಲಿ ಇಡೀ ಸ್ಟೇಡಿಯಂ ಹೆಂಗ್ ಸರ್ ಸೋಲ್ಡ್ ಔಟ್ ಆಗುತ್ತೆ, ಅದ್ರ ಬಗ್ಗೆ ಪ್ರಿಕಾಷನ್ಸ್ ತಗೊಳ್ಳೇಬೇಕು. ಅಟ್ಲೀಸ್ಟ್ ಒಂದು ಕ್ಯೂ ಸಿಸ್ಟಮ್ ಫಾಲೋ ಮಾಡಬೇಕು. ವೆಂಕಟೇಶ್ ಸರ್ ಗೊತ್ತಾ, ನಮ್ಮ ಚೇರ್ಮನ್ ದಯವಿಟ್ಟು ಫ್ಯಾನ್ಸ್ ಫಸ್ಟ್, ಆಮೇಲೆ MLA ನೆಕ್ಸ್ಟ್. MLAಗಳು ಚರ್ಚೆ ಮಾಡೋದು. ಹೌದು, MLA ಚರ್ಚೆ ಮಾಡಂಗಾಗಿದೆ. ಆದ್ರೆ MLAಗಳು ನಮ್ಮಿಂದ ಆಗಿರೋದು, ನಮ್ಮಿಂದ MLA ಆಗಿರೋದು ಹೊರತು ಅವ್ರನ್ನ ನಾವಾಗಿಲ್ಲ. ಫಸ್ಟ್ ನಮಗ್ ಬಿಟ್ಟು ಅವ್ರು ಬಿಡ್ಲಿ. ಯಾವ್ದು ಅವ್ರು ಏನು ಕೇಳಿದ್ರಲ್ಲ, ಯಾವ್ದು ನಮ್ಗೆ ಸಪ್ರೇಟ್ ಆಗಿ ಇದು ಬೇಕು ಅದು ಬೇಕು ಅಂತ, ಅದೆಲ್ಲ ನಮಗ್ ಬೇಕು. ಯಾಕಂದ್ರೆ ಫ್ಯಾನ್ಸ್ ಫಸ್ಟ್ ನಮ್ಮಿಂದ MLA ಬರ್ತಾರೆ, ಫ್ಯಾನ್ಸ್ ಬಂದಿಲ್ಲ ಏನ್ ಮಾಡ್ತಾರೆ, ಸ್ಟೇಡಿಯಂ ಫಿಲ್ ಆಗುತ್ತಾ? ಆಗಲ್ಲ. ಅದೇ ಇದರಿಂದ ನಮ್ಗೆ ಏನಂದ್ರೆ ಫ್ಯಾನ್ಸ್ ಟಿಕೆಟ್ ಜಾಸ್ತಿ ಬಿಡಬೇಕು. ಇನ್ನ ಏನಂದ್ರೆ ಏನ್ ಮಾಡ್ತಾ ಇದ್ದಾರೆ, ಸ್ಕ್ಯಾಮ್ ಮಾಡ್ತಾ ಇದಾರೆ. ಅದಕ್ಕೋಸ್ಕರ ನಮ್ಗೆ ಟಿಕೆಟ್ ಬಿಟ್ರೆ ನಮ್ಗೆ ಒಳ್ಳೇದಾಗುತ್ತೆ. ಅದರಿಂದ ಇದು ಯಾವುದೇ ಫ್ಯಾನ್ಸ್ ಇರ್ಲಿ, ನಾವಂತಲ್ಲ, ಬೇರೆ ಫ್ಯಾನ್ಸ್ ಇರ್ಲಿ. ಇವಾಗ ಬಡವರು ಇರ್ತಾರೆ, ಬಡವರು ಬುಕ್ ಮಾಡ್ಬೇಕು, ಸಾಹುಕಾರರು ಬುಕ್ ಮಾಡಬೇಕು, ಸಾಹುಕಾರರೆಲ್ಲ ಬುಕ್ ಮಾಡ್ಕೊತಾರೆ. ಬಡವರು ಏನ್ ಮಾಡ್ತಾರೆ, ಬಡವರು ಬುಕ್ ಮಾಡ್ಬೇಕು, ಎಲ್ಲರೂ ಬುಕ್ ಮಾಡ್ಬೇಕು, ಎಲ್ಲ RCB ಮ್ಯಾಚ್ ವೀಕ್ಷಿಸಬೇಕು. ಅದರಿಂದ ಉಪಯೋಗ ಆಗುತ್ತೆ. ನಮ್ಮ ಮನೆ ಬಂದು RCB ಸರ್. RCB ಪ್ರಾಣ.
ಇವತ್ತೊಂದು ದಿವಸ ಕೊಹ್ಲಿ ಯಜಮಾನರು ಸೂಪರ್ ಸರ್. ಆಡಕ್ಕೆ ಮುಂಚೆ ಸ್ವಲ್ಪ ನಂಬೋದಿದ್ದಾರೆ. ಈ ಸಲ ಅವ್ರು ನಮ್ದು ಹೋದ ವರ್ಷ ಅವ್ರು ಹೋದ ವರ್ಷ ಆಡಿರೋ ಅವರು ಹೋದ ವರ್ಷ ಕೊಟ್ಟಿರೋ ಕಾನ್ಫಿಡೆನ್ಸ್ ಕೊಹ್ಲಿ ಅಂತ ಬರ್ತೀರಿ ಅದಕ್ಕೆ ಅನ್ನೆಸೆಸರಿ ಸೇರಿಸ್ಬಿಡಿ ಮುಂದೆ ಆ ಕಡೆ ಹೋಗಿ ಸರ್, ಆ ಕಡೆ ಹೋಗಿ, ಆ ಕಡೆ ಹೋಗಿ. ಸೈಡ್ ಬಣ್ಣ ಅಣ್ಣ, ಸೈಡ್ ಬಣ್ಣ ಅಣ್ಣ, ರೆಕಾರ್ಡ್ ಆಗ್ತಿದೆ. ಯಾರಾದ್ರೂ ರೆಕಾರ್ಡ್ ಆಗ್ತದೆ. ಅಣ್ಣ ಒಂದೇ ಒಂದು ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.